ಸ್ವಾಮಿ, ನಮ್ಮ ಮಕ್ಕಳು ಸಂಸಾರ ಎಂಬ ಮಹಾಸಾಗರದಲ್ಲಿ ಮುಳುಗಿ ಒದ್ದಾಡುತ್ತಿದ್ದಾರೆ. ಅವರು ಉದ್ಧಾರವಾಗಲು ಏನು ದಾರಿ ಎಂದು ಒಮ್ಮೆ ಭೂದೇವಿ ವರಾಹ ಪೆರುಮಾಳನನ್ನು ಕೇಳಿದಳು. ಅದಕ್ಕೆ ವರಾಹನು, ದೇವಿ, ನನ್ನ ಕಲ್ಯಾಣ ಗುಣಗಳನ್ನು ನಿರಂತರವಾಗಿ ಹಾಡುತ್ತಿರುವುದೇ ನನ್ನನ್ನು ಸೇರಲು ಇರುವ ಉತ್ತಮ ಮಾರ್ಗ ಎಂದು ಹೇಳಿದನು. ಹೌದೇ, ಹಾಗೆ ನಿಮ್ಮನ್ನು ಸೇರಿದವರು ಯಾರಾದರೂ ಇದ್ದಾರೆಯೇ ಎಂದು ಭೂದೇವಿ ಕುತೂಹಲದಿಂದ ಕೇಳಿದಳು. ಅದಕ್ಕೆ ಪರಮ ಪವಿತ್ರವಾದ ಕೈಶಿಕ ಮಹಾತ್ಮ್ಯಂ ಎಂಬ ಈ ಕಥೆಯನ್ನು ಪರಮಾತ್ಮನು ಹೇಳಲು ಪ್ರಾರಂಭಿಸಿದನು. ಒಮ್ಮೆ ತಿರುಕ್ಕುರುಂಗುಡಿ ಎಂಬ ದಿವ್ಯದೇಶದ ಬಳಿ ನನ್ನ ಪರಮಭಕ್ತನಾದ ನಂಪಾಡುವಾನ್ ಎಂಬುವನು ಇದ್ದನು. ಅವನು ಪ್ರತಿದಿನ ಬೆಳಗಿನ ಜಾವದಲ್ಲಿ ತಿರುಕ್ಕುರುಂಗುಡಿಗೆ ಹೋಗಿ ಅಲ್ಲಿ ನೆಲೆಸಿರುವ ನಂಬಿಯನ್ನು ಕುರಿತು ಹಲವು ಹಾಡುಗಳನ್ನು ಹಾಡಿ ಆತನನ್ನು ಸಂತೋಷಪಡಿಸುತ್ತಿದ್ದನು. ಅದನ್ನೇ ಆತನು ತನ್ನ ವ್ರತವನ್ನಾಗಿ ಮಾಡಿಕೊಂಡಿದ್ದನು. ಹಾಗೆ ಒಂದು ಕಾರ್ತಿಕ ಮಾಸದ ಶುಕ್ಲಪಕ್ಷ ಏಕಾದಶಿಯ ರಾತ್ರಿ ನಂಪಾಡುವಾನ್ ತಿರುಕ್ಕುರುಂಗುಡಿಯ ಕಡೆಗೆ ಹೊರಟಿದ್ದನು. ಆಗ ಒಂದು ದೊಡ್ಡ ಬ್ರಹ್ಮರಾಕ್ಷಸನು ಇವನನ್ನು ಅಡ್ಡಗಟ್ಟಿ, ನಿನ್ನನ್ನು ಈಗಲೇ ಕೊಂದು ನಿನ್ನ ಮಾಂಸವನ್ನು ತಿನ್ನಲಿದ್ದೇನೆ ಎಂದು ಬೆದರಿಸಿದನು. ನಂಪಾಡುವಾನನು ತನ್ನ ಜೀವದ ಬಗ್ಗೆ ಕಿಂಚಿತ್ತೂ ಚಿಂತಿಸದೆ, ಓಹೋ, ಅದಕ್ಕೇನು, ನೀನು ನನ್ನನ್ನು ಕೊಂದು ತಿನ್ನಬಹುದು, ಆದರೆ ನಾನು ಮುಗಿಸಬೇಕಾದ ಒಂದು ವ್ರತವಿದೆ. ಬೆಳಗಿನ ಜಾವ ತಿರುಕ್ಕುರುಂಗುಡಿಗೆ ಹೋಗಿ ಅಲ್ಲಿರುವ ಎಂಬೆರುಮಾನನನ್ನು ಕುರಿತು ಹಾಡಬೇಕು. ನೀನು ಅದಕ್ಕೆ ಅನುಮತಿ ನೀಡಬೇಕು. ನನ್ನ ವ್ರತವನ್ನು ಮುಗಿಸಿ ಬೇಗನೆ ನಿನ್ನ ಬಳಿಯೇ ಹಿಂತಿರುಗುತ್ತೇನೆ ಎಂದು ಹೇಳಿದನು. ತನ್ನ ಜೀವವನ್ನು ಉಳಿಸಿಕೊಳ್ಳಲು ನಂಪಾಡುವಾನ್ ಸುಳ್ಳು ಹೇಳುತ್ತಿದ್ದಾನೆ ಎಂದು ಭಾವಿಸಿ ಆ ಬ್ರಹ್ಮರಾಕ್ಷಸನು ಬಹಳ ಕೋಪಗೊಂಡನು. ಆದರೆ ನಂಪಾಡುವಾನನು, ನಾನು ಸುಳ್ಳು ಹೇಳುವುದಿಲ್ಲ. ಒಂದು ವೇಳೆ ನಾನು ನಿನ್ನ ಬಳಿಗೆ ಹಿಂತಿರುಗಲಿಲ್ಲವೆಂದರೆ ಜಗತ್ತಿನಲ್ಲಿರುವ ಎಲ್ಲಾ ಘೋರ ಪಾಪಗಳೂ ನನ್ನನ್ನು ಸೇರಲಿ ಎಂದು ಶಪಥ ಮಾಡಿದನು. ಇದನ್ನು ನೋಡಿ ಆಶ್ಚರ್ಯಪಟ್ಟ ರಾಕ್ಷಸನು ಆತನನ್ನು ಹೋಗಲು ಅನುಮತಿಸಿದನು. ನಂಪಾಡುವಾನನು ತುಂಬಾ ಸಂತೋಷದಿಂದ ತಿರುಕ್ಕುರುಂಗುಡಿಗೆ ಹೋಗಿ ಅಲ್ಲಿ ನಂಬಿಯನ್ನು ವಿವಿಧ ಸುಂದರ ರಾಗಗಳಲ್ಲಿ ಹಾಡಿ ತನ್ನ ವ್ರತವನ್ನು ಪೂರೈಸಿದನು. ನಂತರ ಅತಿ ಶೀಘ್ರವಾದಿ ಬ್ರಹ್ಮರಾಕ್ಷಸನಿದ್ದ ಸ್ಥಳಕ್ಕೆ ಹಿಂತಿರುಗಿದನು. ಕೊಟ್ಟ ಮಾತಿಗೆ ತಪ್ಪದ ಈ ನಂಪಾಡುವಾನನನ್ನು ಕಂಡು ರಾಕ್ಷಸನು ಆಶ್ಚರ್ಯಪಟ್ಟನು. ಅಯ್ಯ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ನಾನು ಮಾಡಿದ ಮಹಾಪಾಪಗಳಿಂದಾಗಿ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದ ನಾನು ಹೀಗೆ ಬ್ರಹ್ಮರಾಕ್ಷಸನಾಗಿದ್ದೇನೆ. ನೀನು ಎಂಬೆರುಮಾನನನ್ನು ಕುರಿತು ಹಾಡಿದ ಹಾಡುಗಳ ಫಲವನ್ನು ನನಗೆ ನೀಡಬೇಕು. ಅದರಿಂದ ನನ್ನ ಶಾಪ ನಿವಾರಣೆಯಾಗುತ್ತದೆ ಎಂದು ಬೇಡಿಕೊಂಡನು. ಕರಗಿದ ಮನಸ್ಸಿನ ನಂಪಾಡುವಾನನು ಕೈಶಿಕ ಎಂಬ ರಾಗದಲ್ಲಿ ಎಂಬೆರುಮಾನನನ್ನು ಕುರಿತು ಹಾಡಿದ ಒಂದು ಹಾಡಿನ ಫಲವನ್ನು ಬ್ರಹ್ಮರಾಕ್ಷಸನಿಗೆ ಕೊಟ್ಟನು. ಆ ಒಂದು ಹಾಡೇ ಬ್ರಹ್ಮರಾಕ್ಷಸನ ಶಾಪವನ್ನು ಕಳೆದು ಆತನಿಗೆ ಮುಕ್ತಿಯನ್ನು ಕರುಣಿಸಿತು. ನಂಪಾಡುವಾನ್ ಹಾಡಿದ ಒಂದು ಹಾಡೇ ಇಷ್ಟು ಫಲವನ್ನು ನೀಡುತ್ತದೆ ಎಂದಾದರೆ ನಂಪಾಡುವಾನನ ಬಗ್ಗೆ ಹೇಳುವುದೇನು? ಆತನು ಕೂಡ ಬೇಗನೆ ವೈಕುಂಠವನ್ನು ಸೇರಿದನು. ಯಾರು ಈ ಕೈಶಿಕ ಮಹಾತ್ಮ್ಯವನ್ನು ಕಾರ್ತಿಕ ಮಾಸದ ಶುಕ್ಲ ದ್ವಾದಶಿಯಂದು, ಅಂದರೆ ಕೈಶಿಕ ದ್ವಾದಶಿಯಂದು ಪಾರಾಯಣ ಮಾಡುತ್ತಾರೋ ಅಥವಾ ಕೇಳುತ್ತಾರೋ ಅವರು ಈ ಲೋಕದಲ್ಲಿರುವ ಎಲ್ಲಾ ಸುಖಗಳನ್ನು ಪಡೆದು ಕೊನೆಗೆ ನನ್ನನ್ನೇ ಸೇರುತ್ತಾರೆ ಎಂದು ವರಾಹನು ಈ ಕೈಶಿಕ ಮಹಾತ್ಮ್ಯವನ್ನು ಹೇಳಿ ಮುಗಿಸಿದನು. ನಾವು ಕೂಡ ಈ ಕೈಶಿಕ ಮಹಾತ್ಮ್ಯದ ಹಿರಿಮೆಯನ್ನು ತಿಳಿದು ಪ್ರಯೋಜನ ಪಡೆಯೋಣ.